ಒಂದೇನು ಸ್ವಾತಂತ್ರ್ಯ ಪಡೆದಂಥ ಒಂದು ಉಲೇಮಾಗಳ ಸಂಘಟನೆಗಳಿದ್ದಾವೆ, ಅವು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ ಅದು ಉಪಯೋಗ ಆಗಬಾರ್ದು ಅಂತ ನಾ ಈ ಸಂದರ್ಭದಲ್ಲಿ ಮಾಡಬೇಕು. ಎಲ್ಲರೂ ಸಪೋರ್ಟ್ ಮಾಡಿವಿ, ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು ಜಬ್ಬಾರ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಜಮೀರ್ ಅಹ್ಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಇವತ್ತು ನಸೀರ್ ಅಹ್ಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಆದರೆ ಬರೀ ಅದು ಅಷ್ಟೇ ಮಾಡಬಾರ್ದು, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ನಮ್ಮ ಶಕ್ತಿ ಇಡೀ ಸಮಾಜದ, ಇಡೀ ಪಕ್ಷದ ಸಮಾಜ ಅಂದ್ಕೊಳ್ಳಿ, ಕೇವಲ ಮುಸ್ಲಿಂ ಸಮಾಜ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಸಮಾಜಕ್ಕಾಗಿ ನಮ್ಮದು ಶಕ್ತಿ ಅಲ್ಲಿ ಮುಸ್ಲಿಮರ ಮತ್ತು ಕಾಂಗ್ರೆಸ್ಸಿನ ಒಂದೇನು ಸಂಬಂಧ ಇದೆ, ಆ ಸಂಬಂಧ ಕೆಡವಾದ ಮುಸ್ಲಿಮರಲ್ಲಿ ಅನ್ಯೋನ್ಯವಾದ ಸಂಬಂಧ ಇದೆ. ಕೇವಲ ನರಸಿಂಹರಾವ್ ಅವ್ರ ಕಾಲದಲ್ಲಿ ಬಾಬರಿ ಮಸೀದಿ ಬಿದ್ದಾಗ ಒಂದು ಸಲ ಕಾಂಗ್ರೆಸ್ಸಿಗೆ ಬುದ್ಧಿನೂ ಕಲಿಸಿದ್ದಾರೆ ಇವರು. ಅಂಥ ಸಂದರ್ಭ ಅಂದರೆ ಮುಸ್ಲಿಮರು ಅದಕ್ಕೂ ರೆಡಿ ಇದ್ದಾರೆ. ಆದರೆ ಈಗ ಅಂಥ ಯಾವ ಸಂದರ್ಭಗಳು ಬಂದಿಲ್ಲ. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ದಾವಣಗೆರೆ ದಂಗಲ್ ಬಗ್ಗೆ. ದಾವಣಗೆರೆ ಟಿಕೆಟ್ ವಿಷಯದಲ್ಲಿ, ಅಲ್ಲಿ ನಡೆದ ಚುನಾವಣೆ ವಿಷಯದಲ್ಲಿ ಅಲ್ಲಿ ಯಾರು ಕಾಂಗ್ರೆಸ್ ಪರ ಮಾಡಿದ್ರು, ಯಾರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಅನ್ನೋ ವಿಷಯದಲ್ಲಿ ಗೊಂದಲ ಏರ್ಪಟ್ಟು ಕೆಲವು ಕಾಂಗ್ರೆಸ್ ನಾಯಕರ ಮೇಲೆ KPCC ಅವರು ಕ್ರಮ ಜರುಗಿಸಿದ್ದಾರೆ. ಆ ಜರುಗಿಸಿದ ಕ್ರಮ ಅವಸರದ ಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಕೇಳಿದ್ರೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಇನ್ನೂ ಫಲಿತಾಂಶನೇ ಬಂದಿಲ್ಲ, ಮತ ಎಣಿಕೆ ಆಗಿಲ್ಲ. ನೀವು ಚುನಾವಣೆ ಮಾಡಿರಿ, ನೀವು ಮಾಡಿಲ್ಲ, ನೀವು ಬೆಂಬಲ ಕೊಟ್ಟಿರಿ, ನೀವು ಬೆಂಬಲ ಕೊಟ್ಟಿಲ್ಲ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸ್ವಲ್ಪ ಅವಸರ ಆಯಿತು. ಆದರೆ ಒಂದು ವಿಷಯ ಇಲ್ಲಿ ವಿವರಣೆ ಏನು ಕೊಡ್ತೀವಿ ಅಂದ್ರೆ, ಮುಸ್ಲಿಂ ಸಮಾಜದವರಲ್ಲಿ ಟಿಕೆಟ್ ಬಿಟ್ಟಿದ್ದು, ಅವರು ತಮ್ಮ ಹಕ್ಕು ಪ್ರತಿಪಾದಿಸಿದ್ದು ಸರಿ ಅಂಥೇಳಿ KPCCನೂ ಒಪ್ಕೊಳ್ತದೆ, ಎಲ್ಲ ಜನನೂ ಒಪ್ಕೊಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಾಗಲಿ ಇನ್ನೊಂದು ಪಕ್ಷಗಳಲ್ಲಿ ಹೆಚ್ಚಾಗಿ ಯಾರು ತೀರೋಗಿರ್ತಾರೆ ಅವ್ರ ಸ್ಥಳಕ್ಕೆ, ಅವ್ರ ಜಾಗಕ್ಕೆ ಹೆಚ್ಚಾಗಿ ಆ ಕುಟುಂಬದವರನ್ನೇ ಕೊಡ್ತಾ ಬಂದಿರೋದೊಂದೇನೋ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸಮರ್ಥ ಶಾಮನವ್ರಿಗೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಂದ ಬಂದಂಥ ವೀಕ್ಷಕರಾಗಿರ್ಬೋದು, KPCC ಅವರಾಗಿರ್ಬೋದು, ಎಲ್ಲ ಮುಸ್ಲಿಂ ನಾಯಕರನ್ನು ಕೂಡಿಸಿ ಅವರು ಒಪ್ಪಿಗೆ ಪಡೆದೇ ಆ ಟಿಕೆಟ್ ಕೊಟ್ಟಿದ್ದಾರೆ. ಯಾರಿಗೆ ಪರ್ಮಿಷನ್ ಇಲ್ಲ, ಯಾರ್ದು ಒಪ್ಪಿಗೆ ಪಡಿಲಾರ್ದೇ ಅಥವಾ ಸಹಮತಿ ಇಲ್ಲದೇ ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಕೊಟ್ಟ ನಂತರ ಸ್ಥಳೀಯವಾಗಿ ದಾವಣಗೆರೆಯಲ್ಲಿ KPCCಯಲ್ಲಿ ಕಾಂಗ್ರೆಸ್ನಲ್ಲಿರೋಂಥ ಮುಸ್ಲಿಂ ನಾಯಕರುಗಳು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ಗುಂಪುಗಳಾಗಿ ಸುಮಾರು 8 ಜನ ಅಲ್ಲಿ ಕಾಂಗ್ರೆಸ್ನಿಂದ ಮುಸ್ಲಿಂ ಸಮಾಜದಿಂದ ಅಭ್ಯರ್ಥಿಗಳಾಗಿದ್ದಾರೆ. ಅದರಲ್ಲಿ ಕೆಲವರನ್ನು KPCC ಅವರು ಪ್ರಯತ್ನ ಮಾಡಿ ಕೆಲವರನ್ನು ಮನಸೊಲಿಸಿ ಹಿಂತಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸಾದಿಕ್ ಪೈಲಾನ್ ಅನ್ನೋಂಥವ್ರಿಗೆ ಹಿಂದೆ ತಗೊಂಡಿದ್ದಾರೆ. ಆ ನಂತರ ಚುನಾವಣೆ ಜರುಗಿದೆ. ಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಅವರು ಪ್ರಚಾರ ಮಾಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಸಚಿವರಾದಂಥ ಮಲ್ಲಿಕಾರ್ಜುನ ಅವರು ಮುಸ್ಲಿಂ ಸಮಾಜದ ನಾಯಕರ ಬಗ್ಗೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಸರಿ ಇರಲಿಲ್ಲ. ಮುಸ್ಲಿಂ ಸಮಾಜದ ನಾಯಕರಿಗೆ ಅವರು ನೋವುಂಟನ್ನು ಮಾಡಿದ್ದು. ಅದಕ್ಕೆ ಅವರು ತಡ ಮಾಡಿ, ಜಮೀರ್ ಅಹ್ಮದ್ ಅವರಾಗಲಿ ಇನ್ನಿತರ ನಾಯಕರು ತಡ ಮಾಡಿ ಅಲ್ಲಿ ಪ್ರಚಾರಕ್ಕೆ ಹೋದರು. ಜಬ್ಬಾರ್ MLC ಅವರಿಗೆ ಅಲ್ಪಸಂಖ್ಯಾತರ ಕಮಿಟಿ ಅಧ್ಯಕ್ಷರಿದ್ದ ಅವರಿಗಂತೂ ಅವರು ಮಾತಾಡಿಸಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿಗೂ ನನಗೆ ಕರೀಲಿಲ್ಲ, ಮಾತಾಡಿಸಿಲ್ಲ ಅಂತ. ಚುನಾವಣೆಗೆ ನಿಂತವರು, ಚುನಾವಣೆ ಮಾಡೋರು ಕರೆಯೋದು ಅವ್ರ ಕರ್ತವ್ಯ ಆಗಿತ್ತು, ಕರಿಬೇಕಾಗಿತ್ತು ಅವರು. ಈ ಸಂದರ್ಭದಲ್ಲಿ ಅದನ್ನು ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಇನ್ನು ಚುನಾವಣೆ ನಂತರ ಜಬ್ಬಾರ್ ಅವರು ಅಲ್ಪಸಂಖ್ಯಾತರ ಸೆಲ್ಗೆ ರಾಜೀನಾಮೆ ಕೊಟ್ಟಿದ್ದಾಗಲಿ, ನಸೀರ್ ಅಹ್ಮದ್ ಅವರು ರಾಜಕೀಯ ಕಾರ್ಯದರ್ಶಿಯಿಂದ ಅವ್ರಿಗೆ ತೆಗೆದು ಹಾಕಿದ್ದಾಗಲಿ, ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ CM ಅವ್ರು ಕರೆದು ಸಮಜಾಯಿಸಿ ಕೇಳಿದ್ದಾಗಲಿ, ಇವೆಲ್ಲ ಇನ್ನೂ ಚುನಾವಣೆ ರಿಸಲ್ಟ್ ಬರೋದಕ್ಕಿಂತಲೂ ಮೊದಲೇ ಮಾಡಿದ್ದು KPCC ಆತುರದ ಕ್ರಮ ಮಾಡಿದ್ದಾರೆ. ಆದರೆ ಅದರ ನಂತರ ಇದು ಪಕ್ಷದ ಆಂತರಿಕ ವಿಷಯ.
ನಾವು ಅದರ ಬಗ್ಗೆ ಅಭಿಪ್ರಾಯಪಡಿಸೋಷ್ಟು ದೊಡ್ಡವರಲ್ಲ, ಅದು ನಮಗೆ ಅದ್ರ ಬಗ್ಗೆ ವಿಷಯ ಸಂಬಂಧ ಇಲ್ಲ. ಆ ನಂತರ ಇತ್ತೀಚೆಗೆ ಒಂದು 3-4 ದಿವಸಗಳಲ್ಲಿ ಮುಸ್ಲಿಂ ಧರ್ಮದ ಉಲೇಮಾಗಳು ಉಲೇಮಾ ಇಕ್ರಾಮ್ ಅನ್ನಂಥ ಒಂದು ಕಮಿಟಿಯವರಾಗಲಿ, ಒಂದು ಮುಸ್ಲಿಂ ಸಮಾಜದ ಸಮಿತಿ ಕಮಿಟಿಗಳಾಗಲಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ, ನೀವು ಜಬ್ಬಾರ್ ಅವರ ಮೇಲೆ ಕ್ರಮ ತಗೊಂಡಿದ್ದು ತಪ್ಪು, ನಸೀರ್ ಅಹಮದ್ ಅವರ ಮೇಲೆ ಕ್ರಮ ತಗೊಂಡಿದ್ದು ತಪ್ಪು, ಮುಸ್ಲಿಂ ಸಮಾಜದ ನಾಯಕರನ್ನು ನೀವು ಕಡೆಗಣಿಸ್ತಾ ಇದ್ದೀರಿ ಅಂಥೇಳಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಉಲೇಮಾಗಳಲ್ಲಿ ಒಂದು ವಿನಂತಿ ಏನು ಮಾಡ್ತೀನಿ ಅಂದ್ರೆ, ಉಲೇಮಾಗಳದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಭಾಳ ದೊಡ್ಡ ಕೊಡುಗೆ ಇದೆ. ಕಾಳಾಪಾಣಿ ಶಿಕ್ಷೆ ಏನಾದರೂ ಉಲೇಮಾ ಇಕ್ರಾಮ್ ಕಮಿಟಿಯವರು ಅನುಭವಿಸಿದಷ್ಟು ಯಾರೂ ಅನುಭವಿಸಿಲ್ಲ. ಹೆಚ್ಚಿನ ಜನ ಕಾಳಾಪಾಣಿ ಶಿಕ್ಷೆಗೊಳಪಟ್ಟಿದ್ದರು ಸ್ವಾತಂತ್ರ್ಯದ ಟೈಮ್ದಲ್ಲಿ. 1857ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದೂ ಉಲೇಮಾಗಳಿಂದನೂ ಇತ್ತು. ಆವಾಗ ಅವರು ಹೆಗಲು ಕೊಟ್ಟು ದುಡಿದ್ರು. ಒಂದೇ ದಿವಸ 27,000 ಮುಸ್ಲಿಂ ಉಲೇಮಾಗಳನ್ನು ಲಖನೌದಿಂದ ದಿಲ್ಲಿಯವರೆಗೆ ಎಷ್ಟು ಗಿಡಗಳಿತ್ತು ಅಷ್ಟು ಗಿಡಕ್ಕೆ ನೇಣು ಹಾಕಿದ್ರು, ಅಷ್ಟು ಕೊಂದಿದ್ರು ಬ್ರಿಟಿಷರು. ಎದೆವಡ್ಡಿ ಉಲೇಮಾಗಳು ಎದೆವಡ್ಡಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಈ ಸ್ವಾತಂತ್ರ್ಯ ಪಡೆದಿದ್ದಾರೆ. ಆದರೆ ಇವತ್ತಿನ ಈ ಉಲೇಮಾ ಕಮಿಟಿಗಳಿಗೆ ಅದೇ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು, ಭಾಳ ದೊಡ್ಡ ಒಂದು ಅವ್ರಿಗೆ ಶಕ್ತಿ ಇದೆ. ಅವರು ಉಲೇಮಾ ಅಂದ್ರೇನು, ಶಿಕ್ಷಣವಂತರು, ಬುದ್ಧಿವಂತರು ಅಂಥೇಳಿ ಅರ್ಥದ್ರದ್ದು. ಇವತ್ತೇನಾಗಿದೆ ಅಂದ್ರೆ, ಕೇವಲ ಇವತ್ತು ಅವ್ರು ಮಾಡೋ ವರ್ತನೆ ಹೇಗದಂದ್ರೆ, ಮುಸ್ಲಿಂ ಸಮಾಜ, ಇಡೀ ಮುಸ್ಲಿಂ ಸಮಾಜ ಕೇವಲ ಜಬ್ಬಾರ್ ಅವ್ರ ಸಲುವಾಗಿ, ಜಮೀರ್ ಅಹಮದ್ ಅವ್ರ ಸಲುವಾಗಿ, ನಸೀರ್ ಅಹಮದ್ ಸಲುವಾಗಿ ಮಾತ್ರ ಹೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ, ಅನಂತ ವರ್ತನೆ ಮಾಡ್ತಾಯಿದ್ದಾರೆ. ಆ ಥರ ಪತ್ರಿಕಾ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಮುಂದಿನ ದಿನಗಳಲ್ಲಿ 28ರ ಚುನಾವಣೆಯಲ್ಲಿ ಮುಸ್ಲಿಮರನ್ನು ನಾವು ಮುಸ್ಲಿಮರ ಮೇಲೆ ಆದೇಶ ಮಾಡ್ತೀವಿ, ಕಾಂಗ್ರೆಸ್ಸಿಗೆ ಹೋಟ್ ಹಾಕಬೇಡ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಇದು ಭಾಳ ತಪ್ಪು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದರೆ ಈ ಥರ ವರ್ತನೆ ಮಾಡೋದ್ರಿಂದ ಸಮಾಜದ ಶಕ್ತಿ ಮತ್ತಿಷ್ಟು ಕುಂದುತ್ತದೆ ಅಂಥೇಳಿ ನಾನು ನಿಮಗೆ ವಿನಂತಿ ಮಾಡ್ತೇನೆ. ನೀವು ಕೇವಲ ಈ 3 ಜನರ ಸಲುವಾಗಿ ಇಡೀ ಮುಸ್ಲಿಂ ಸಮಾಜದ ಶಕ್ತಿಯನ್ನು ಅಲ್ಲಿ ಪ್ರದರ್ಶನ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಕೇಳಿದ್ರೆ, ಮುಸ್ಲಿಂ ಸಮಾಜ ವೋಟ್ ಹಾಕಿದ್ದು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ, ಯಾರನ್ನು ಮಂತ್ರಿ ಮಾಡಲಿಕ್ಕೆ, ಯಾರನ್ನು ಲೀಡರ್ ಮಾಡಲಿಕ್ಕೆ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದು ಈ ದೇಶದ ಸಂವಿಧಾನ ಉಳಿಬೇಕು, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜಾತ್ಯತೀತ ಸರ್ಕಾರಗಳು ಬರಬೇಕು. ಒಂದು ಕಡೆ ಕೋಮುವಾದಿ ಶಕ್ತಿಗಳು ಬೆಳೀತಾ ಇದ್ದಾವೆ, ಆ ಕೋಮುವಾದಿ ಶಕ್ತಿಗಳು ಈ ರಾಷ್ಟ್ರವನ್ನು ತಪ್ಪು ದಾರಿ ತೊಗೊಂಡು ಹೋಗ್ತಾ ಇದ್ದಾವೆ. ಜಾತ್ಯತೀತ ಸರ್ಕಾರ ಬಂದರೆ, ಒಳ್ಳೆಯ ಸರ್ಕಾರ ಬಂದರೆ, ಕಾಂಗ್ರೆಸ್ ಸರ್ಕಾರ ಬಂದರೆ, ಅಥವಾ ಕಾಂಗ್ರೆಸ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸಂವಿಧಾನ ಉಳಿಸಲಿಕ್ಕಿದು ಒಂದು ಬದ್ಧತೆ ಇದ್ದಂಥ ಒಂದು ಪಕ್ಷ ಇದೆ. ಅದಕ್ಕೆ ನಾನು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದಾರೆ ಹೊರತಾಗಿ ಯಾರೋ 3 ಜನ 4 ಜನ ಸಲುವಾಗಿ ವೋಟ್ ಹಾಕಿಲ್ಲ. ಅದನ್ನು ದಯವಿಟ್ಟು ನಂದು ವಿನಂತಿ ಏನು ಉಲೇಮಾಗಳಿಗೆ, ಇಕ್ರಾಮ್ಗಳಿಗೆ ಅಂದ್ರೆ, ದಯವಿಟ್ಟು ನಾನು ಹೇಳ್ತೀನಿ, ನೀವು ಸಮಾಜದ ದಾರಿಯನ್ನು ವಿಭಿನ್ನ ಮಾಡಬೇಡಿ. ಕಾಂಗ್ರೆಸ್ ಜೊತೆ ಅನ್ಯೋನ್ಯವಾದ ಸಂಬಂಧ ಮುಸ್ಲಿಮರದಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇದೇ ದಾವಣಗೆರೆ ಒಂದು ಕುರಿತು ಉದಾಹರಣೆ ಹೇಳ್ತೀನಿ. ನಾನು ದಿನ ವಾಕಿಂಗ್ ಹೋಗ್ತಿರ್ತೀನಿ. ವಾಕಿಂಗ್ ಹೋದಾಗ ನನಗೊಂದು 10 ಜನ ಸುಮಾರು ಭೇಟಿ ಆದರು. ಈ ಚುನಾವಣೆ ನಡೆದಾಗ, ದಾವಣಗೆರೆ ಮತ್ತು ಬಾಗಲಕೋಟೆ ನಡೆದಾಗ ಅವ್ರು ಏನು ಕೇಳ್ತಿದ್ರು ನನಗಂದ್ರೆ, ಏನು ರೀ ದಾವಣಗೆರೆ ಮುಸ್ಲಿಂ ಟಿಕೆಟ್ ಕೊಟ್ಟಿಲ್ಲ ಅಂಥೇಳಿ ಅಸಮಾಧಾನ ಆಗಿದೆ ಅಂಥೇಳಿ ಯಾರೂ ಮಾತಾಡಲಿಲ್ಲ. ಒಟ್ಟು ದಾವಣಗೆರೆ ಬರ್ತದಿಲ್ಲ ಸರ್, ಬಾಗಲಕೋಟೆ ಬರ್ತದಿಲ್ಲ ಸರ್ ಅಂತ ಕೇಳ್ತಿದ್ರು. ಏನಂದ್ರೆ ಅವ್ರ ತಲೆಯಲ್ಲಿ ದಾವಣಗೆರೆಯನ್ನು ಬರಬೇಕು, ಬಾಗಲಕೋಟೆ ಬರಬೇಕಂತಿದೆ ಮುಸ್ಲಿಮರಲ್ಲಿ. ಕಾಮನ್ ಹೇಳೋದಿದು. ಯಾರೋ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಅಸಮಾಧಾನದಿಂದ ದಾವಣಗೆರೆ ಸೋಲಿಸ್ಬೇಕ್ರಿ, ಬಾಗಲಕೋಟೆ ಸೋಲಿಸ್ಬೇಕಂತ ಯಾರೂ ಮಾತಾಡಿಲ್ಲ. ಅವರಲ್ಲಿ, ಈ ದೇಶದ ಮುಸ್ಲಿಮರಲ್ಲಿ ಅನ್ಯೋನ್ಯವಾದ ಸಂಬಂಧ ಇದೆ. ಕೇವಲ ನರಸಿಂಹರಾವ್ ಅವ್ರ ಕಾಲದಲ್ಲಿ ಬಾಬರಿ ಮಸೀದಿ ಬಿದ್ದಾಗ ಒಂದು ಸಲ ಕಾಂಗ್ರೆಸ್ಸಿಗೆ ಬುದ್ಧಿನೂ ಕಲಿಸಿದ್ದಾರೆ ಇವರು. ಅಂಥ ಸಂದರ್ಭ ಅಂದರೆ ಮುಸ್ಲಿಮರು ಅದಕ್ಕೂ ರೆಡಿ ಇದ್ದಾರೆ. ಆದರೆ ಈಗ ಅಂಥ ಯಾವ ಸಂದರ್ಭಗಳು ಬಂದಿಲ್ಲ. ಅದಕ್ಕೆ ಒಂದೇನು ಸ್ವಾತಂತ್ರ್ಯ ಪಡೆದಂಥ ಒಂದು ಉಲೇಮಾಗಳ ಸಂಘಟನೆಗಳಿದ್ದಾವೆ, ಅವು ಕೇವಲ ಯಾರೋ ಒಬ್ಬ ವ್ಯಕ್ತಿ ಸಲುವಾಗಿ ಅದು ಉಪಯೋಗ ಆಗಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ಈ ಉಲೇಮಾಗಳ ಇತಿಹಾಸ ಇನ್ನೊಂದು ಮಾತನ್ನ ಹೇಳಿ ಮುಗಿಸ್ಬಿಡ್ತೇನೆ. 1857ರಿಂದ ಸ್ವಾತಂತ್ರ್ಯ ಸಿಗುವವರೆಗೆ ಸತತವಾಗಿ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಮಾಡಿದವರು ಉಲೇಮಾಗಳಿದ್ದಾರೆ.
ಗಾಂಧಿಯವ್ರ ಹಿಂದೆ ಬೆನ್ನು ನಿಂತವರು, ಅಬುಲ್ ಕಲಾಂ ಆಜಾದ್ ಅವ್ರ ಹಿಂದೆ ಬೆನ್ನಿಗೆ ನಿಂತವರು, ಇಡೀ ರಾಷ್ಟ್ರದ ಸ್ವಾತಂತ್ರ್ಯ ಚಳವಳಿ ಇದ್ದಂಥ ನಾಯಕರು ಬೆನ್ನಿಗೆ ನಿಂತವರು ಮುಸ್ಲಿಮರು. ಅದಕ್ಕೆ ನಾವು ಮುಸ್ಲಿಮರನ್ನು ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು ಈ ಸಂದರ್ಭದಲ್ಲಿ ಹೇಳಿ, ಮುಸ್ಲಿಮರ ಮತ್ತು ಕಾಂಗ್ರೆಸ್ಸಿನ ಒಂದೇನು ಸಂಬಂಧ ಇದೆ ಆ ಸಂಬಂಧ ಕೆಡಬಾರ್ದು. ಯಾಕಂತ ಕೇಳಿದ್ರೆ ಪರ್ಯಾಯವಾದಂಥ ಕೋಮು ಶಕ್ತಿಗಳು ಬೆಳಿಬಾರ್ದು. ಸಂವಿಧಾನಕ್ಕೆ ಬಂದಂಥ ಸರ್ಕಾರಗಳು ಸಂವಿಧಾನ ಉಳಿಸೋಂಥದ್ದು, ಜಾತ್ಯತೀತ ಉಳಿಸಬೇಕು ಅಂಥೇಳಿ ನಮ್ಮ ಅಭಿಪ್ರಾಯ ಇದೆ. ಇನ್ನು ಏನಾಗಿದೆ ಅಂದ್ರೆ ಈ ಉಲೇಮಾಗಳು ಇವತ್ತಿನ ತನಕ ಕೆಲವು ವಿಷಯದ ಇದೇ ಮುಖ್ಯಮಂತ್ರಿಗಳು, ಇದೇ ಶಿವಕುಮಾರ್ ಅವರು, ಇದೇ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಮುಸ್ಲಿಮರ ಕೆಲವು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತೇಳಿ ಒಪ್ಕೊಂಡಿದ್ರು. 3 ವರ್ಷದ ಸರ್ಕಾರ ಬಂದು ಈ ಉಲೇಮಾಗಳು ಅದ್ರ ಬಗ್ಗೆ ಧ್ವನಿನೇ ಎತ್ತಲಿಲ್ಲ. ಇವತ್ತಿನ ತನಕ ಈ ಮುಸ್ಲಿಂ ಸಂಘಟನೆಗಳು ಯಾರೂ ಧ್ವನಿನೇ ಎತ್ತಲಿಲ್ಲ. ಇತ್ತೀಚೆಗೆ SIR ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಜಾಗೃತಿ ಮೂಡಿಸ್ಲಿಕ್ಕೆ ಸಮಾಜದಲ್ಲಿ SIR ಬಗ್ಗೆ ಹೇಳಬೇಕು. ಆಮೇಲೆ ಬೆಂಗಳೂರಿನಲ್ಲಿ BJP ಆಡಳಿತದಲ್ಲಿದ್ದಾಗ KG ಹಳ್ಳಿ DG ಹಳ್ಳಿ ಸುಮಾರು 150 ಜನ ಇವತ್ತಿಗೂ ಜೈಲದಲ್ಲಿ ಕೊಳಿತಾ ಇದ್ದಾರೆ. ಹುಬ್ಬಳ್ಳಿ ಗಲಭೆ ಎಲ್ಲ ಕೃತ್ರಿಮ ಗಲಭೆಗಳಿವೆಲ್ಲ BJP ಸರ್ಕಾರ ಇದ್ದಾಗ. ಆ ಕೃತ್ರಿಮ ವಿಷಯಗಳಲ್ಲಿ ಇವತ್ತು 100 ಜನ ಹುಬ್ಬಳ್ಳಿಯಲ್ಲಿ ಕೊಳಿತಾ ಇದ್ದಾರೆ ಜೈಲಿನಲ್ಲಿ. ಇವತ್ತು ಗೋರಕ್ಷಕ್ ಅಂಥೇಳಿ ಒಂದು ಕಾಯ್ದೆ ಮಾಡಿದ್ರು. ಈ ಬಜರಂಗ ದಳ ಮತ್ತು BJP ಕಾರ್ಯಕರ್ತರನ್ನು ಗೋರಕ್ಷಕರು ಅಂಥೇಳಿ ಅಧಿಕೃತ ಒಪ್ಕೊಳ್ಳೋಂಥ ಕಾಯ್ದೆ ತಂದರು. ಆ ಕಾಯ್ದೆ ಹಿಂಪಡಿಬೇಕಾಗಿತ್ತು. ಅದಕ್ಕೆ ಈ ಉಲೇಮಗಳು ಒತ್ತಾಯ ಮಾಡಬೇಕಾಗಿತ್ತು. ಇತ್ತೀಚಿನ ಒಂದು ಉದಾಹರಣೆ ಏನಂದ್ರೆ ಬಾಗಲಕೋಟದಲ್ಲಿ ದಂಗೆ ಆಯಿತು. ಚುನಾವಣಾ ಪೂರ್ವದಲ್ಲಿ ಒಬ್ಬ ಉಲೇಮಗಳ ಸಂಘಟನೆ, ಒಬ್ಬ ರಾಜ್ಯ ಮಟ್ಟದ ನಾಯಕರುಗಳು ಯಾರೂ ಬರಲಿಲ್ಲ. ಅಲ್ಲಿ ಒಬ್ಬರು ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಲಿಲ್ಲ. ಅದೇ ಕೋಮಾದಿ ಶಕ್ತಿಗಳು ಬಾಗಲಕೋಟೆಗೆ ಹೋಗಿ ಧೈರ್ಯ ತುಂಬಿದ್ರು. ಪ್ರಮೋದ್ ಮುತಾಲಿಕ್ನಂಥವರು ಹಿಂದೂ ಸಂಘಟನೆಗಳು ನೀವೇನು ಮಾಡ್ತಾಯಿದ್ದೀರಿ? ಎಲ್ಲರೂ ನೀವು ಆ ಕೆಲಸ ಮಾಡ್ಬೇಕಲ್ಲ. ಕೇವಲ ಯಾರೋ 3 ಜನರಿಗೆ ಸಪೋರ್ಟ್ ಮಾಡೋಕ್ಕಲ್ಲಿದು. ಅವ್ರಿಗೆ ಸಪೋರ್ಟ್ ಮಾಡಬೇಕು. ಎಲ್ಲರೂ ಸಪೋರ್ಟ್ ಮಾಡೀವಿ. ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು ಜಬ್ಬಾರ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಜಮೀರ್ ಅಹ್ಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಇವತ್ತು ನಸೀರ್ ಅಹ್ಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಆದರೆ ಬರೀ ಅದು ಅಷ್ಟೇ ಮಾಡಬಾರ್ದು, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ನಮ್ಮ ಶಕ್ತಿ ಇಡೀ ಸಮಾಜದ, ಇಡೀ ಪಕ್ಷದ ಸಮಾಜ ಅಂದ್ಕೊಳ್ಳಿ, ಕೇವಲ ಮುಸ್ಲಿಂ ಸಮಾಜ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಸಮಾಜಕ್ಕಾಗಿ ನಮ್ಮದು ಶಕ್ತಿ ಅಲ್ಲಿ ವ್ಯಯ ಆಗಬೇಕು. ಅದಕ್ಕೆ ನೀವು ಯಾವುದೂ ಇವತ್ತು ಮಂಗಳೂರು ಗಲಭೆಗಳ ಬಗ್ಗೆ ಹೋಗೋದಿಲ್ಲ, ಕರಾವಳಿ ಉರಿವಾಗ ಹೋಗಲಿಲ್ಲ, ಯಾರೂ ಮಾತಾಡಲಿಲ್ಲ. ಅಲ್ಲಿ ಯಾವ ಮುಸ್ಲಿಂ ನಾಯಕರು ಬೆಂಗಳೂರಿಂದ ಬರಲಿಲ್ಲ, ಯಾವ ಉಲೇಮಾ ಸಂಘಟನೆಗಳು ಬರಲಿಲ್ಲ. ಈ SIR ಬಗ್ಗೆಯೂ ಜಾಗೃತಿ ಮೂಡಿಸ್ಬೇಕು. SIR ಅನ್ನೋಂಥ ಒಂದು ತೂಗುತ್ತಾ ಇದೆ ತಲೆ ಮೇಲೆ, ಅದರ ಬಗ್ಗೆ ಜಾಗೃತಿ ಮೂಡಿಸ್ರಿ. ಉಲೇಮಾ ಸಂಘಟನೆಗಳದು ನೀವು ಶಿಕ್ಷಣವಂತರು, ನೀವು ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದೀರಿ, ಧರ್ಮವನ್ನು ಬೆಳೀತಾ ಇದ್ದೀರಿ. ಅದರ ಜೊತೆ ಮುಸ್ಲಿಂ ಸಮಾಜದವರ ಹಿತಕ್ಕಾಗಿ, ಮುಸ್ಲಿಂ ಸಮಾಜದವರ ಒಂದು ಅರಿವಿಗಾಗಿ, ಜಾಗೃತಿಗಾಗಿ ನಿಮ್ಮ ಶಕ್ತಿ ಅಲ್ಲಿ ಉಪಯೋಗಿಸ್ರಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಉಲೇಮಾಗಳು ಒಂದೇನು ಸಂತೋಷ ನನಗಂದ್ರೆ ಅದನ್ನು ನಾನು ಸ್ವಾಗತಿಸ್ತೀನಿ. ಇವತ್ತು ನೀವು ಮಾಧ್ಯಮದವ್ರ ಎದುರಿಗೆ ಬಂದು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಇದು ಭಾಳ ಒಳ್ಳೆಯದು, ಇದು ಭಾಳ ಒಳ್ಳೆಯ ಬೆಳವಣಿಗೆ. ಇದೇ ಥರ ನೀವು ಮೇಲಿಂದ ಮೇಲೆ ಸಮಾಜದ, ಇಡೀ ಸಮಾಜದ ಅಲ್ಲಿ ಓರೆಕೋರೆಗಳನ್ನು ತಿದ್ದಲಿಕ್ಕೆ, ಅಲ್ಲಿ ಸಮಾಜದ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮೇಲೆ ಬೆಳಕು ಚೆಲ್ಲಬೇಕು. ದಾವಣಗೆರೆ ಟೈಮ್ದಲ್ಲಿ ನಾವು CM ಅವ್ರ ಮನೆಗೆ ಹೋಗಿ ಮುಸ್ಲಿಂ ಸಮಾಜ ಟಿಕೆಟ್ ಕೊಡ್ರಿ ಅಂತೇಳಿ ವಿನಂತಿ ಮಾಡಿದ್ದೆವು ಅಂತ ಹೇಳ್ತಾ ಇದ್ದೀನಿ. ಈಗಲೂ CM ಅವ್ರ ಮನೆಗೆ ಹೋಗಿ ಹೇಳಬೇಕಲ್ಲ. ಅದೇ ಯಾಕೆ ಬಹಿರಂಗವಾಗಿ ನೀವು ಹೇಳಿ ಸಮಾಜದ ಮುಸ್ಲಿಮರ ದಾರಿ ತಪ್ಪಿಸ್ತಾ ಇದ್ದೀರಿ? ಮುಸ್ಲಿಮರಿಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ. ಮುಸ್ಲಿಮರು ಕಾಂಗ್ರೆಸ್ಗೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಮುಸ್ಲಿಮರು ಸ್ವಾಭಿಮಾನದ ಬದುಕ್ತಾರೆ, ದುಡಿದು ಬದುಕ್ತಾರೆ, ಅವ್ರಿಗೇನು ಅವಶ್ಯಕತೆ ಇಲ್ಲ. ಒಂದು ಸುರಕ್ಷತೆಯ ಜೀವನ ಬೇಕಾಗಿದೆ, ಅವರಿಗೆ ಸ್ವಾಭಿಮಾನದ ಜೀವನ ಬೇಕಾಗಿದೆ. ಅದಕ್ಕೆ ಅದನ್ನು ಒದಗಿಸಲಿಕ್ಕೆ ತಾವೆಲ್ಲರೂ ಸರ್ಕಾರದ ಮೇಲೆ ಒತ್ತಡ ಮಾಡಬೇಕು. ಏನೂ ಮಾಡಿಲ್ಲ ಅಂದರೆ ಮಾಡಿದೆ ಸರ್ಕಾರ, ಮಾಡಲಾರ್ದೇ ಇಲ್ಲ, ಸಾಕಷ್ಟು ಮಾಡಿದೆ ಮುಸ್ಲಿಮರಿಗೆ ಸರ್ಕಾರ. ಒಂದು ಟಿಕೆಟ್ ಕೊಡದೇ ಇದ್ದರೆ ಅಥವಾ ಒಂದು ಏನೋ ಮಾಡದಿದ್ದರೆ ಏನೂ ಮಾಡಿಲ್ಲ ಅಂತ ನಾವು ಹೆಂಗೆ ತಿಳ್ಕೊಬೇಕು? ಅದಕ್ಕೆ ಸಾಕಷ್ಟು ಮಾಡಿದೆ. ನಾವು ಕಾಂಗ್ರೆಸ್ಗೆ ಮಾಡಿದ್ವಿ, ಕಾಂಗ್ರೆಸ್ ನಮಗೆ ಮಾಡಿದೆ, ಅದರೊಳಗೇನು ಸಮಸ್ಯೆ ಇಲ್ಲ. ಆದರೆ ಯಾರೋ ಒಬ್ಬರಿಗೆ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಇಡೀ ಆ ಸಮಸ್ಯೆಯನ್ನು ಮುಸ್ಲಿಮರಿಗೆ ಏನೂ ಮಾಡಿಲ್ಲ ಅಂತೇಳಿ ಬಿಂಬಿಸೋದು ಆಗಬಾರ್ದು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಮೀಸಲಾತಿ ಬೊಮ್ಮಾಯಿ ಸರ್ಕಾರ ತೆಗೆದ್ರು, ಆ ಕೇಸ್ ಇವತ್ತು ಸುಪ್ರೀಂ ಕೋರ್ಟ್ದಲ್ಲಿದೆ. ಆ ಕೇಸಿನ ಬಗ್ಗೆ ನೀವು ಒಂದು ಒತ್ತಾಯ ಮಾಡಿ ಒಂದು ಅಫಿಡವಿಟ್ ಮಾಡ್ಲಿಕ್ಕೆ ಹೇಳಬೇಕಾಗಿತ್ತಲ್ಲ ಮುಖ್ಯಮಂತ್ರಿಗಳಿಗೆ, KPCC ಮಟ್ಟದಲ್ಲಿ ಹೇಳಬೇಕಾಗಿತ್ತಲ್ಲ, ಇದೇ ಜಮೀರ್ ಅಹ್ಮದ್ ಅವ್ರು ಹೇಳಬೇಕಾಗಿತ್ತಲ್ಲ, ನಸೀರ್ ಅಹ್ಮದ್ ಅವ್ರು ಹೇಳಬೇಕಾಗಿತ್ತು, ಜಬ್ಬಾರ್ ಅವ್ರು ಹೇಳಬೇಕಾಗಿತ್ತು. ತಾವು ಮುಖ್ಯಮಂತ್ರಿ ಒಡನಾಟದಲ್ಲಿ ದಿನ ಇರೋರು, ದಿನ ಸರ್ಕಾರದಲ್ಲಿ ಒಂದು ಭಾಗ, ನೀವು ಇದನ್ನು ಮಾಡಿಸ್ಬೇಕಲ್ಲ. ಹಿಜಾಬ್ ಕೇಸ್ ಪೆಂಡಿಂಗ್ ಇದೆ, ಒಂದು ಅಫಿಡವಿಟ್ ಹಾಕಿದ್ರೆ ಸುಪ್ರೀಂ ಕೋರ್ಟಲ್ಲಿ ಡಿಸ್ಪೋಸ್ ಆಗಿಬಿಡ್ತಾವೆ. ನಾಳೆ ಅದು ಹಾಗೆ ಉಳಿದ್ರೆ ಇನ್ನೊಂದು ಸರ್ಕಾರ ಬಂದರೆ ಅದು ಮತ್ತೆ ಸಮಸ್ಯೆ ಆಗ್ತದೆ.
ಇಂಥವು ನೀವು ಉಲೇಮಾಗಳು ಅಥವಾ ಧಾರ್ಮಿಕ ಮುಖಂಡರು ಅಥವಾ ರಾಜಕೀಯ ಮುಸ್ಲಿಂ ಮುಖಂಡರು ಸರ್ಕಾರದ ಮೇಲೆ ಇಂಥ ಕೆಲಸಕ್ಕೆ ಒತ್ತಡ ಮಾಡಿ ಇವನ್ನ ಮಾಡಿಸ್ರಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮುಲ್ಲಾ ಅವರು ಒಂದೆರಡು ವಿಷಯ ಹೇಳ್ತಾರೆ. ಉಲೇಮಾಗಳು ಎಲ್ಲ ಉಲೇಮಾಗಳ ಬಗ್ಗೆ ಇಲ್ಲ ನಮಗೆ, ಅವರು ಒಳ್ಳೆಯ ಜನ ಇದ್ದಾರೆ. ಕೆಲವರು ಒಬ್ಬಿಬ್ಬರು ರಾಜಕೀಯ ಪ್ರೇರಿತ ಇದ್ದರೂ ಇರ್ಬೋದು, ರಾಜಕೀಯ ಪ್ರೇರಿತನೂ ಇರ್ತಾರೆ, ಕೆಲವರು ಬೆನಿಫಿಷರಿನೂ ಇದ್ದಾರೆ, ಫಲಾನುಭವಿಗಳೂ ಇದ್ದಾರೆ. ಅದರಲ್ಲಿ ಯಾರು ಫಲಾನುಭವಿಗಳು? ಸರ್ಕಾರದ ಫಲಾನುಭವಿಗಳು, ಮಂತ್ರಿ ಫಲಾನುಭವಿಗಳು. ಹೇಳ್ತಾರೆ ಒಂದೇ ಸರ ಒಂದು ಕುಟುಂಬಕ್ಕಾಗಿ ಇಡೀ ಮುಸ್ಲಿಂ ಸಮಾಜ ಯಾಕೆ ಇದನ್ನ ಆ ಥರ ನಡೆಸ್ಕೊತಾರಂತ ಒಂದು ಕುಟುಂಬ ಉಳಿಸೋ ಸಲಾಗಿ ಇಡೀ ಮುಸ್ಲಿಮರನ್ನ ಯಾಕೆ ಟಾರ್ಗೆಟ್ ಮಾಡಿದಾರ ಅಂತೇಳಿ ಅವರು ಹೇಳ್ತಾರೆ. ಯಾರು ಟಾರ್ಗೆಟ್ ಯಾರು ಮಾಡ್ಯಾರ? ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಏನು ಆಧಾರ ಇದೆ ಹೇಳಿ? ಟಾರ್ಗೆಟ್ ಯಾರ ಮೇಲೆ ಮಾಡಿ? ಯಾವ ಕುಟುಂಬ ಯಾವುದತ್ರಿ? ಇವ್ರು ಶಾಮನೂರು ಕುಟುಂಬ ಅವ್ರು ಇದ್ರಾಗಿದೆ ಅಂತೇಳಿ ಅವರು ನೋಡ್ರಿ, ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಅಥವಾ ಮುಸ್ಲಿಮ ಇನ್ನೊಂದಲ್ಲ, ಪದ್ಧತಿ ಹೇಳಿದ್ದೀನಿ. ಆಗಲೇ ಏನು ಹೇಳಿದ್ದೀನಿ, ಅಲ್ಲಿ ತೀರ್ಕೊಂಡವ್ರ ಮನ್ಯಾಗ ಟಿಕೆಟ್ ಕೊಡೋದು ಪದ್ಧತಿ ಇದೆ, ಕೊಟ್ಟಿದ್ದಾರೆ ಅಷ್ಟೇ. ಅವನಿಗೆ ಕೊಡಬೇಕಂತೇನಿಲ್ಲ ಅವ್ರದ್ದು. ಆದರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಮಾಡಿದ್ನೂ ಸರಿ ಅಂತ ನಾನು ಹೇಳಿಲ್ಲ, ಆಗಲೇ ಹೇಳಿದ್ದೀನಿ. ಅವ್ರು ಮಾಡಿದ್ನೂ ಸರಿಯಲ್ಲ. ಅವರು ಗೌರವ ಕೊಟ್ಟು ಮುಸ್ಲಿಂ ಮುಖಂಡರನ್ನು ಅವ್ರು ಚುನಾವಣೆ ಕರಿಬೇಕಾಗಿತ್ತು, ಪ್ರಚಾರ ಕರಿಬೇಕಾಗಿತ್ತು ಅವ್ರು. ಆಮೇಲೆ ಅವರು ಇನ್ನೂ ಟಿಕೆಟ್ ಡಿಸೈಡ್ ಆಗೋದಕ್ಕಿಂತಲೂ ಮೊದಲೇ ಹೋಗಿ ನಾಮಿನೇಷನ್ ಕೊಡೋದು ಇವೆಲ್ಲ ಅವ್ರದ್ದು ತಪ್ಪೇ. ಕಾಂಗ್ರೆಸ್ ಪಕ್ಷ ಅವ್ರಿಗೂ ನೋಟಿಸ್ ಕೊಡಬೇಕು, ಅವ್ರ ಮೇಲೂ ಕ್ರಮ ತಗೋಬೇಕು. ಮುಸ್ಲಿಂ ಮುಖಂಡರ ಪ್ರೆಸ್ ಮೀಟ್ ಮಾಡಿದ್ರೆ ಕಾಂಗ್ರೆಸ್ ವಕ್ತಾರ ಪ್ರೆಸ್ ಮೀಟ್ ಮುಸ್ಲಿಂ ಮುಖಂಡರಿದ್ದೀವಿ, ಕಾಂಗ್ರೆಸ್ ವಕ್ತಾರ ಆಗ್ತೀವಿ ನಾವು. ಯಾಕಂದ್ರೆ ಕಾಂಗ್ರೆಸ್ನ ಅನ್ಯೋನ್ಯ ಸಂಬಂಧಗಳಿದ್ವಲ್ಲ, ಇಷ್ಟೆಲ್ಲ ಕಾಯ್ದೆಗಳು ಕಾಂಗ್ರೆಸ್ ಯಾಕೆ ಅವ್ರು ಪ್ರತಿಭಟಿಸಲಿಲ್ಲ? ನೀವು ಹೇಳಿದ್ರಲ್ಲ, ಈಗ ಓಟ್ ಹಾಕಿರೋದು ಅದೇ ಕಾರಣಕ್ಕೆ, ಇದೇ ಕಾರಣಕ್ಕೆ ಓಟ್ ಹಾಕಿದ್ದು. ಮತ್ತೆ ನೀವು ಇಷ್ಟು ತನಕ ನೀವು ಹೇಳಿದ್ರಲ್ಲ, ಇದನ್ನ ಯಾರು ಮಾಡ್ಬೇಕಾಗಿತ್ತು? ಸರ್ಕಾರ ಮಾಡ್ಬೇಕಾಗಿತ್ತು. ಹೌದಲ್ರಿ, ಮತ್ತೆ ನೀವು ಕೇಳಬೇಕು. ಅದಕ್ಕೆ ಬಂದಾರ ಉಲೇಮಗಳು ಇಷ್ಟೊತ್ತು 3 ವರ್ಷ ಅದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಮಾಡಿ. ನೀವು ಪರ್ಸೆಂಟೇಜ್ ಹೇಳಿದ್ರಿ, ಕಾಯ್ದೆಗಳು ಹೇಳಿದ್ರಿ, ಗೋ ರಕ್ಷಕರಿಗೆಲ್ಲ ಹೇಳಿದ್ರಲ್ಲ, ಮತ್ತೆ ಇಷ್ಟು ದಿನ ಇವ್ರು ಏನ್ ಮಾಡಿದ್ರು? ನೀವು ಓಟ್ ಹಾಕಿಸ್ಕೊಂಡವ್ರು. ಅದೇ ಓಟ್ ಹಾಕಿಸ್ಕೊಂಡವ್ರ ಬಗ್ಗೆ ಇವ್ರು ಹೋಗಿ ಹೇಳಬೇಕಾಗಿತ್ತು. ಎಷ್ಟು ದಿವಸ ಏನು ಮಾಡಿದ್ರು ಇವರು? ನಾವು ಹೇಳಿದೀವಿ, ನಾವು ಹೇಳೋದಕ್ಕಿಂತ ಇವ್ರ ಬಗ್ಗೆ ಬಹಳ ಗೌರವ ಅದ ಅವ್ರಿಗೆ. ಉಲೇಮಾಗಳು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ನಮ್ಮದಿಂದ ಎಲ್ಲ ನಡೆದಂತ ಬಿಂಬಿಸ್ತಾರೆ ಇವರು. ಅದಕ್ಕೆ ಅವ್ರು ಅಂಜಾರ ಅವ್ರಿಗೆ, ಅವ್ರು ಹೇಳ್ದಂಗೆ ಕೇಳ್ತಾರೆ ಅವರು. ನಾವು ಹೇಳ್ದಂಗೆ ಕೇಳೋದಕ್ಕಿಂತ ಹೆಚ್ಚಿಗೆ ಇವ್ರು ಏನದಾರಲ್ಲ ಲೀಡರ್ಗಳು, ಇವ್ರಿಗೆ ಬೆಡ್ರೂಮ್ ತನಕ ಕರ್ಕೊಂಡು ಹೋಗ್ತಾರೆ ಅವರು. ಹೋದಾಗ ಹೇಳ್ಬೇಕಲ್ಲ ಇವರು. ನಾವು ದೂರ ನಿಂತು ಹೇಳ್ತೀವಿ, ಅವ್ರು ಬೆಡ್ರೂಮ್ ತನಕ ಹೋದಾಗ ಹೇಳ್ಬೇಕಲ್ಲ ಅವರು. ಹೌದು ಹೌದು, ಸಾಕಷ್ಟು ಹಾಕಿವಿ, ನಿಜವಾಗ್ಲೂ ಹಾಕಿವಿ, ನಿಜವಾಗ್ಲೂ ಹಾಕಿವಿ ಸರ್. TDS ಒಂದೂ ಪೂರೈಸಿಲ್ಲ. ನಾನೇ ಹೇಳೀನಿ ಕಾಂಗ್ರೆಸ್ ಪೂರೈಸಿಲ್ಲ ಅಂತ ಹೇಳೀನಿ. ಹೌದು, ಇಷ್ಟು ತನ ಹೇಳಿದ್ದು ಸಮಸ್ಯೆಗಳು ನಾನೇ ಹೇಳೀನಿ, ಅವರು ಪೂರೈಸಬೇಕಾಗಿತ್ತು. ಕಾಂಗ್ರೆಸ್ ಎಲ್ಲಾನು ಮಾಡಿದೆ, ಉನ್ಮಾಗಳು ಅಂತ ತಿಳ್ಕೊಬಾರ್ದು. ಏನ್ ಕಾಂಗ್ರೆಸ್ ಮಾಡಿದೆ? ನಿಮಗೆ ಯಾವ ಸ್ಥಾನ ಕೊಟ್ಟಿದೆ? ನಿಮ್ಮ ಪಕ್ಕದಲ್ಲಿರೋ ಏನಾಗ್ತದೆ ನೀವ್ ಏನ್ ಹೇಳ್ದಂಗ ಆಗ್ತದೆ ಗೊತ್ತೇನ? ಕಾಂಗ್ರೆಸ್ ನಾವು ಅದೇ ಹೇಳಿವಿ. ನಮ್ಮ ಉದ್ದೇಶನೂ ಅದೇ, ನಮ್ಮ ಉದ್ದೇಶನೂ ಅದೇ. ನಮ್ಮ ಉದ್ದೇಶನೂ ಅದೇ. ನೀವು ಇಷ್ಟೇ ಉಲೇಮಾಗಳು ಅಷ್ಟೇ ಹೇಳಿಬಿಟ್ರೆ ಇಡೀ ಸಮಾಜ ಕೆಟ್ಟುದಿಲ್ಲ. ನೀವು ಹಂಗೆ ಹೇಳ್ಬೇಡ್ರಿ, ದಾರಿ ತಪ್ಪಿಸ್ಬೇಡ್ರಿ ಅಂತ ಹೇಳ್ತಾ ಇದ್ದೀವಿ. ಯಾವಾಗ ಆಯ್ತು ಮುಗಿತಾ? ಯಾವಾಗ ಉಲೇಮಾಗಳು ದಾರಿ ತಪ್ಪಿಸಲು ಪ್ರಾರಂಭ ಮಾಡಿದ್ರು ಅವಾಗ ನಾವು ಬಂದೀವಿ. ಅಲ್ಲಿ ತನಕ ಕಾಂಗ್ರೆಸ್ ಮತ್ತು ಆ ಲೀಡರ್ಗಳ ನಡುವಿಂದ ಅವ್ರು ಬಗೆಹರಿಸ್ಕೊತಾರೆ. ನಾವ್ಯಾಕೆ ಬರ್ಬೇಕು ನಡುವುದಕ್ಕೆ? ಅವ್ರು ಶಕ್ತಿವಂತರಿದ್ದಾರೆ, ಜಬ್ಬಾರ್ ಶಕ್ತಿವಂತರಿದ್ದಾರೆ, ನಶೀರ್ ಶಕ್ತಿವಂತರಿದ್ದಾರೆ, ಅವ್ರು ಬಗೆಹರಿಸ್ಕೊತಾರೆ. ನಾವು ಈಗ ಯಾಕೆ ಬಂದೀವಿ ಅಂದ್ರೆ ದಾರಿ ತಪ್ಪಿಸ್ಬೇಡ್ರಿ, ಸಮಾಜದಂತೂ ಕೂಡ ಬಂದೀವಿ ನಾವು. ಅಲ್ಲ, ಹೋದ ಸಲ ಎಲೆಕ್ಷನ್ದಾಗ ಆಯ್ತು, ಹಿಂದಿನ ಎಲೆಕ್ಷನ್ದಾಗ ಆಯ್ತು. ಕಾಂಗ್ರೆಸ್ನವರು ಬಿಜೆಪಿ ಎಲೆಕ್ಷನ್ ಮಾಡಿದ್ರು. ಆ ಎಲ್ಲಾ ವಿಡಿಯೋಗಳು ಅದಾವ, ನಿಮ್ಮ ಹತ್ರ ಅದಾವ, ಎಲ್ಲ ಲೀಡರ್ಗಳು ಅದಾವ. ಅದ್ರ ಜೊತೆಗೆ 20 ಕೋಟಿ ಅಲ್ಪಸಂಖ್ಯಾತರ ಇಲಾಖೆ ಹಣ 5 ಕೋಟಿ 14 ತಗೊಂಡು ಹೋದ್ರ ಅಂತ ಹೇಳ್ತೀರಿ. ಮತ್ತೆ ನೀವೇನ್ ಮಾಡಾಕತ್ತೀರಿ? ಬಿಜಾಪುರ ಲೀಡರ್ಗಳು, ಮೈನಾರಿಟಿ ಲೀಡರ್ಗಳು ಕಾಂಗ್ರೆಸ್ದಾಗಿದ್ದಾರೆ, ಪ್ರತಿಭಟಿಸಲಿಲ್ಲ. ಮಂತ್ರಿ ಮುಂದೆ ಹೇಳಿವಿ, ಮತ್ತೆ ನಿಮ್ಮೊಂದು ಪ್ರತಿಭಟಿಸಿ ಮಾಡೋದು ಅಲ್ಲಿ ಹೇಳಿವಿ. ಮಂತ್ರಿ ಹೇಳಿವಿ, ಕೊಟ್ಟಿದ್ದ ತಪ್ಪು ಮಾಡ್ರಿ ಅಂತ ಹೇಳಿವಿ. ಪ್ರತಿಭಟನೆ ಮಾಡೋದು ಮುಷ್ರಿಫ್ ಮಾತಾಡಿದ್ರು ನಮ್ಮ ಜೋಡಿ. ಅಬ್ದುಲ್ ಅಹಮದ್ ಮುಷ್ರಿಫ್ ಮಾತಾಡಿದ್ರು, ನಾ ಇಲೆಕ್ಟ್ ಆದ್ರೆ ರಾಜು ಅಲ್ಲಾರ್ ಇಲೆಕ್ಟ್ ಆಗ್ತಾನೆ, ನಾ ರಾಜು ಅಲ್ಲಾರ್ ಇಲೆಕ್ಟ್ ಆದ್ರೆ ನಾ ಇಲೆಕ್ಟ್ ಆಗ್ತೇನೆ. ಅದರ ಅರ್ಥ ಏನು? ಅವ್ರಿಬ್ಬರ ನಡುವೆ ಅದು ಏನು ಹೇಳ್ಯಾರ ಅವರು? ನಮ್ದು ಹ್ಯಾಂಗ್ ಡಿಸ್ಪ್ಯೂಟ್ ಆಯ್ತು, ಅದೇ ಥರ ನಿಮ್ದು ಡಿಸ್ಪ್ಯೂಟ್ ಆಗ್ತದೆ.
ಅದ ಅರ್ಥ ನೀ ಎಂಟಿ ಪಾರ್ಟಿ ಮಾಡಿದ್ರೆ ನಮ್ಮ ಮಂದಿನ ಎಂಟಿ ಪಾರ್ಟಿ ಮಾಡ್ತಾನೆ ಅಂತ ಹೇಳ್ದಾಗ ಅದು ಇದ್ರ ಬಗ್ಗೆ ಸೀರಿಯಸ್ ಆಗಿ ಹೇಳಿದಾರೆ ನಿನ್ನೆ ನಾವೇನು ಕ್ಲಾರಿಫೈ ಮಾಡೋದು ಅದಕ್ಕೆ ಅವರೇ ಮಾಡ್ಕೋಬೇಕದು ಸರ್ ಯಾವುದು ಈಗ ನೀವು ಮಾತಾಡಿದ್ದು ನಾವು ಮಾತಾಡೋ ಸಮರ್ಥನೆನೇ ನಮ್ದು. ಸಚಿವರ ಮೇಲೆ ಆಕ್ಷನ್ ತಗೊಂಡಿದ್ದು ಸಚಿವರ ಮೇಲೆ ಸಚಿವರ ಮೇಲೆ ತಗೊಂಡಿಲ್ಲ ತಗೊಂಡಿಲ್ಲ. ನಾಸಿರ್ ಅಹ್ಮದ್ ಅವರು ಈ ನಶೀರ್ ಅಹ್ಮದ್ ಅವರಿಗೆ ಪುನರ್ಸ್ಥಾಪನೆ ಮಾಡ್ರಿ ಅಂತ ಹೇಳಿದ್ರೆ ಅರ್ಥ ಏನು? ಆಮೇಲೆ ಜಬ್ಬಾರ್ ಅವ್ರು ಏನು ಕೆಲಸನೇ ಮಾಡಿಲ್ಲ ಅಂತ ಹೇಳ್ಯಾರ, ಇವ್ರು ಹೇಳ್ಯಾರ. ಹೌದಾ? ಮತ್ತು ಅದ್ರ ಅರ್ಥ ಏನು? ನೀವು ಮುಸ್ಲಿಂ ಸಮಾಜದಿಂದ ಆಗಿರಿ, ಮುಸ್ಲಿಮರು ಓಟ್ ಹಾಕ್ಯಾರ ಸರ್ಕಾರಕ್ಕೆ, ನೀವು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಅಧ್ಯಕ್ಷರು ಅವರು ಎಲ್ಲ ಮೇಲೆ ಆಕ್ಷನ್ ತಗೊಂಡಿದ್ದಾರೆ, ಅದನ್ನು ನೀವು ಸಮರ್ಥನೆ ಮಾಡ್ಬೋದು. ಈಗ ಪಕ್ಷ ಏನು ಮಾಡ್ಯದ ಅದು ಸಮರ್ಥನೆನೇ. ಹಾಂ, ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಪಕ್ಷ ಏನು ಮಾಡ್ಯದ ಅದಕ್ಕೆ ಸಮರ್ಥನೆನೇ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಮುಸ್ಲಿಂ ಸಮಾಜದ ಕಡೆಗಣನೆ ಆಗಿದ್ದನ್ನು ನೀವು ಒಪ್ಪಾಡ್ತಾ ಇದ್ದೀರಿ. ಪ್ರಣಾಳಿಕೆ ಪ್ರಕಾರ ಎಷ್ಟು ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ. ಅದಕ್ಕೆ ಇದೊಂದ್ಸಲಿ ಕಾಂಗ್ರೆಸ್ ಕೈ ಬಿಟ್ರಿ, ಬಿಜೆಪಿ ಬೆಂಬಲಿಸಿ. ಈಗ ಮನೆಯಲ್ಲಿ ಕೆಲವು ಸಮಸ್ಯೆಗೆ ಒಂದು ಕೂಡಲೇ ಮನೆ ತೊರೆದು ಹೋಗ್ಲಿಕ್ಕಾಗಲ್ಲ. ಅಲ್ಲೇ ಸರಿಪಡಿಸ್ಕೊಂಡು ಅಲ್ಲೇ ಎಲ್ಲ ಸರಿಪಡಿಸ್ಕೊಂಡು ಮನೆಯಲ್ಲಿ ಇರಬೇಕಾಗ್ತದೆ. ಇನ್ನೊಂದು ಮನೆ, ಇನ್ನೊಂದು ಕೋಮುವಾದಿ ಮನೆ, ಆ ಮನೆಗೆ ಹೋಗ್ಲಿಕ್ಕಾಗಲ್ಲ ನಮ್ಗೆ. ಅಲ್ಲ, ನೀವು ಹೋದ್ರೆ ಚೆನ್ನಾಗಿ ನೋಡ್ಕೋಬಹುದು ಅವರು. ಅವ್ರು ಬರಬೇಡ ಅಂತ ಹೇಳ್ಯಾರ, ನಿಮ್ಮದು ಏನೂ ಅವಶ್ಯಕತೆ ಇಲ್ಲ, ಈ ಕಡೆ ಬರಬೇಡ ಅಂದಾರ. ಹೊರಗೆ ಹೋದಾಗ ನೋಡುನಂತ ಅಲ್ಲಿ ನೋಡ್ರಿ, ಹೊರಗೆ ಹಾಕಿದ್ರು ಸಹಿತ ಬರಬೇಡ ಅಂದವ್ರ ಮನೆಗೆ ಹೋಗಲ್ಲ. ನಾವು ಸ್ವಂತ ಒಂದು ಏನ್ರಿ ಮನೆ ಕಟ್ಕೊಂಡಿರ್ತೀವಿ, ಇಲ್ಲೇ ಇರ್ತೀವಿ. ಯಾರ್ದು ಉಲಿಮಾಗೋಡು ಬರೋದು ಸರಿ ಅದ, ಸ್ವಾಗತ ಮಾಡ್ತೀವಿ ನಾವು. ಆದ್ರೆ ಇದನ್ನೂ ಮಾಡ್ರಿ, ಕೇವಲ 3 ಜನರ ಬಗ್ಗೆ ನಿಮ್ ಶಕ್ತಿ ಖರ್ಚು ಮಾಡಬೇಡ್ರಿ. ಇನ್ನೂ 100 ಸಮಸ್ಯೆ ಅದಾವ, ಅವ್ರ ಬಗ್ಗೆ ಕಿವಿ ಹಿಂಡಿ ಸರ್ಕಾರದ ಕಿವಿ ಹಿಂಡಿ ಕೆಲಸ. ಕಾಂಗ್ರೆಸ್ದವರು ಅಯೋಧ್ಯ ವಿಷಯದಲ್ಲಿ ವಿರುದ್ಧಿಲ್ಲ, ಇದು ಸ್ಪಷ್ಟಪಡಿಸ್ತೀನಿ. ಫಟ್ ಬಾಬರಿ ಮಸೀದಿ ಬಗ್ಗೆ ಇಲ್ಲ ತಡ್ರಿ, ಕಾಂಗ್ರೆಸ್ದಿಂದನೇ ಇವತ್ತದು ಅಲ್ಲಿ ರಾಮ ಮಂದಿರ ಇವತ್ತು ಸ್ಥಾಪನೆ ಆಗಿದೆ. ಬಾಬರಿ ಮಸೀದಿಗೆ ನೆಹರು ಅವ್ರ ಕಾಲದಲ್ಲಿ ಕೀಲಿ ಹಾಕಿದರು, ರಾಜೀವ್ ಗಾಂಧಿಯವರು ಅದನ್ನು ಓಪನ್ ಮಾಡಿಕೊಟ್ರು. ಮುಂದೆ ಕಾಂಗ್ರೆಸ್ ಕಾಲದಲ್ಲಿ ಅದು ಪೂಜಾ ಮಾಡ್ಲಿಕ್ಕೆ ಬಿಟ್ಟರು, ಮುಂದೆ ಕಾಂಗ್ರೆಸ್ ಕಾಲದಲ್ಲಿ ಅದಕ್ಕೆ ಬೀಳಿಸಿದ್ರು. ಇವತ್ತು ಯಾವುದೇ ಟೈಮ್ದಲ್ಲಿ ವಿರುದ್ಧ ಮಾಡಿಲ್ಲ. ಇವರು BJPಯವರು RSSದವ್ರದ್ದು ಬಿಂಬಿಸ್ತಾರೆ, ಕಾಂಗ್ರೆಸ್ ರಾಮ ಮಂದಿರಕ್ಕೆ ವಿರುದ್ಧಿದೆ, ರಾಮ ಮಂದಿರಕ್ಕೆ ವಿರುದ್ಧಿದೆ, ರಾಮಗೆ ವಿರುದ್ಧ. ರಾಮಗೆ ಕಾಂಗ್ರೆಸ್ದವ್ರು ವಿರುದ್ಧ. ಮಹಾತ್ಮ ಕೇಳಿ ಸರ್, ಕೇಳಿ. ಮಹಾತ್ಮ ಗಾಂಧಿಯವರು ಸಾಯುವಾಗ ಹೇ ರಾಮ ಅಂತ ಸತ್ತಾರ. ಇಲ್ಲ ಸಾಹೇಬ್ರ, ಸೆಂಟಿಮೆಂಟ್ ಆಫ್ ಮುಸ್ಲಿಮ್ಸ್ ಇಲ್ಲ ತಡ್ರಿ, ಈಗ ಆದ್ಮೇಲೆ ಏನದ ನೀವು ಕೇಳಿ ಇವತ್ತೂ ಏನು 20 ಜನ, ನಿಮ್ಮ ಪಾಯಿಂಟ್ ಗೊತ್ತಿದೆ, ನಾನು ಹೇಳ್ಬಿಡ್ತೀನಿ, ಮುಗಿಸ್ತೀನಿ. 20 ಜನ ಏನು ಅಯೋಧ್ಯಕ್ಕೆ ಹೋಗಿ ಬಂದಾರಲ್ಲ, ಅದೇನು ತಪ್ಪಿಲ್ಲ. ಯಾಕಂತ ಕೇಳಿದ್ರೆ ಮುಸ್ಲಿಮರು ನೀವು ರಾಮಗೆ ಹೋಗಬೇಡ್ರಿ ಅಂತ ಯಾರಿಗೂ ಹೇಳಲ್ಲ. ನಾನು ತಪ್ಪಿಲ್ಲ ಅಂತ ನಾನು ಹಾಂ, ಹೋಗ್ಲಿ, ಏನು ತಪ್ಪಿಲ್ಲ. ಈ ಸೆನ್ಸಿಟಿವ್ ವಿಷಯ ಇಷ್ಟು ಬಹಿರಂಗವಾಗಿ ಮುಸಲ್ಮಾನ್ ಸೆಂಟಿಮೆಂಟ್ ಬಗ್ಗೆ ಧಕ್ಕೆ ಕೊಡೋದು ಏನು ಆರ್ಡರ್ ಮಾಡಿದ್ರು. ಹಾಂ, ಜಡ್ಜ್ ಇದ್ದಲ್ಲ. ಈಗ ಇನ್ನೊಂದು ವಿಷಯ, 16 ಮಂದಿ ಏನು 20 ಮಂದಿ ಹೋಗ್ಯಾರಲ್ಲ, ಅವ್ರು ತಮ್ಮ ಸೆಂಟಿಮೆಂಟ್ ಪ್ರಕಾರ ಹೋಗ್ಯಾರ ರಾಮ ಮಂದಿರಕ್ಕೆ. ಅವ್ರ ಭಕ್ತಿ ತೋರಿಸ್ಬೇಕಾದ್ರೆ ವೈಯಕ್ತಿಕ ಭಕ್ತಿ ಅದು. ವೈಯಕ್ತಿಕ ಅದು. जुड़े रहिएगा आपके अपने चैनल बीजापुर समय के साथ।